ಇಷ್ಟಪಡ್ತೀನಿ. ಬಿಜೆಪಿ ಅಥಣಿಯಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ತಾರೆ ಅಂತ ಸರ್ ಪದೇ ಪದೇ ಅಥಣಿಗೆ ಭೇಟಿ ನೀಡ್ತಾರೆ. ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊಂಡು ಈಗಾಗಲೇ ನಾನು ಈಗಿನ ಹಾಲಿ ಶಾಸಕರು ಹೊಳ್ಳಿ ಬಿ ಜೆ ಪಿ ಮರಳಿ ಬರ್ತಾವೆ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾವ್ರು ಬಿಡ್ತಾ ಬೇರೆ ವಿಷಯ, ಅವ್ರು ಬರೋದಿಲ್ಲ ನಾವು ತೊಗೊಳೋದಿಲ್ಲ. ಅದು ಫಸ್ಟ್. ಯಾಕಂದ್ರೆ ಅವರು ಬಿಟ್ಟು ಹೋಗುವಾಗ ಯಾವ ಥರ ಮಾತಾಡಿದ್ರೆ ನಾವು ನಾಳೆ ಎಲೆಕ್ಷನಲ್ಲಿ LED TV ಸ್ಕ್ರೀನ್ ಹಚ್ಚಿ ತೋರಿಸ್ತೀವಿ ಅವ್ರು ಏನು ಭಾಷೆ ಮಾಡಿದ್ರು, ನಮ್ಮ ಬಿ ಜೆ ಪಿ ಬಗ್ಗೆ ಏನು ಮಾತಾಡ್ತಾರೆ, ನಮ್ಮ ಲೀಡ್ರ್ ಬಗ್ಗೆ ಏನು ಮಾತಾಡ್ತಾರೆ ಎಲ್ಲ ನೆನಪು ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಕೈ ಮುಗಿದು ಕಳ್ಕೊಳ್ಳೋದು ಮನವಿ ಮಾಡ್ಕೋತೀನಿ. ಅವ್ರು ಬರೋದಿಲ್ಲ, ಬಂದರೆ ಆವಾಗ ದೇವರಿನ ಬುದ್ಧಿ ಕೂಡ ಮಾಡೋಕ್ಕೆ ಬರ್ತೈತಿ. ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ನಮ್ಮ ಪಕ್ಷ ಬರೋಕ್ಕೆ ಕೊಡೋದಿಲ್ಲ. ಬಂದರೆ ಆವಾಗ ದೇವರೇನು ಬುದ್ಧಿ ಕೊಡೋದು ನಾವು ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅಂತ ಹಾಲಿ ಶಾಸಕರ ಮಧ್ಯೆ ಮತ್ತು ನಿಮ್ಮ ಬಿಜೆಪಿ ಹೈಕಮಾಂಡ್ ನಡುವೆ ಲಕ್ಷ್ಮಣ ಸವದಿ ಅವರು ಮರಳಿ ಅಥಣಿಗೆ ಬಿಜೆಪಿ ತರೋಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ? ಯಾಕಂದರೆ ನೀವು ಹೇಳ್ತಾ ಇದ್ದಾರೆ, ಅವರಲ್ಲಿ ಹೇಳಿಲ್ಲ, ನೀವು ಹೇಳ್ತೀನಿ. ಇಲ್ಲ, ಯಾಕೆ ಹೇಳಿಲ್ಲಪ್ಪ, ಎಲ್ಲ ಪ್ರತಿ ಕೂಟಕ್ಕೆ ಮಾತಾಡ್ತಾರೆ ಅವ್ರು ಜನ. ನಾ ಹೇಳಿಲ್ಲ, ಅವ್ರು ಅವನಿಗೆ ಹೇಳ್ತಾರೆ. ನಾ ಯಾಕೆ ಹೇಳ್ತಾರೆ, ನಾ ಹೇಳೋದಂದ್ರೆ ಲಕ್ಷ್ಮಣ ಸವದಿ ಹೇಳಿಲ್ಲ. ಇದನ್ನು ನಮ್ಮ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ದೀನಿ ನಾನು. ಅವ್ರು ಕಾಂಗ್ರೆಸ್ ಪಕ್ಷ ಹೇಳಿಲ್ಲ. ಯಾಕಂದರೆ ಅವರು 2004ರಿಂದ ಹಿಡಿದು ಡೊಂಗರ್ ಕೆಡುವಂಥ ಸೃಷ್ಟಿಯಲ್ಲಿ ಬಂದು ಕೊನೆಗಳಿಗೆ ಮನಸ್ಸು MLA ಆದರು. ಮುಂದೆ ಎಲ್ಲ ಎಲೆಕ್ಷನ್ದಲ್ಲಿ ಒಂದು ಜಾತಿ ಆಧಾರಿತ ಎಲೆಕ್ಷನ್ ಮಾಡ್ಕೊಂಡು ಬಂದರು. ಅದನ್ನು ಅವರು ಒಂದು ರಾಜಕಾರಣ ತಂತ್ರ, ಅದ್ರ ಬಗ್ಗೆ ತಪ್ಪು ಅನ್ನೋಂಗಿಲ್ಲ ನಾನು. ಈಗ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿರಿ, BJP ಪಕ್ಷ ಗೆಲ್ಲಿಸೋಣ ಅಂತ ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತೀನಿ. ನಾವು ಈ ಸಲ ಚರ್ಚೆ ಮಾಡೋದು ತಪ್ಪಾಗ್ತದೆ. ಬರ್ತಾರೆ ಬಿಡ್ತಾರೆ ಅನ್ನೋದು ನಾವು ಯಾಕೆ ಹೇಳಿದೆ, ನಾನು ತೆಗೆದ್ನಿ. ಯಾಕಂದರೆ ಪ್ರತಿ ಕೂಟನಲ್ಲಿ ಅವ್ರ ಹಿಂಬಾಲಕರು ಮಾತಾಡ್ತಾರೆ, ನಮ್ಮ ಮಂದಿ ಕನ್ಫ್ಯೂಷನ್ ಹಿಡ್ಸೋಕೆ. ಅವ್ರಿಗೆ ಉತ್ತರ ಹೇಳಿದ್ದೀನಿ ನಾನು. ನಾವು ಕಾಂಗ್ರೆಸ್ಸಾಗಿ ಉತ್ತರ ಇಲ್ಲ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗಟ್ಟಿ ಕೆಲಸ ಮಾಡಿರಿ. ನಾಳೆ ಬರುವಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಶಾಸಕ ಸ್ಥಾನಕ್ಕೆ ಇರ್ಬೋದು, ನಾವು ಗಟ್ಟಿಯಾಗಿ BJP ಪಾರ್ಟಿ ಗ್ರಾಸ್ ರೂಟಿಂದ ಕೆಲಸ ಮಾಡಿ ಕೆಳಮಟ್ಟದ ಕಟ್ಟಿ ಮುಂದಿನ 28ನೇ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತೆ ಮಾಡೋಣ. 18ರಲ್ಲಿ ಹೆಂಗೆ ನಾವು ಒಂದು ಯಶಸ್ಸು ಕೊಟ್ಟಿದ್ದಾವೆ ಕಾಂಗ್ರೆಸ್ ಇದ್ದಾಗ, ಹಾಗೆ ಈ ಸಲ ಕೊಡ್ತೈತೆ ಅನ್ನೋ ಆಶಾಭಾವನೆ ಕೆಲಸ ಮಾಡ್ತೇವೆ. ಸರ್, ರಾಜ್ಯದಲ್ಲಿ ತಾಲೂಕು ಪಂಚಾಯತ್